Hello, my dear students. Welcome back to Inclusive Education class. In this today's class, we'll discuss about ಸ್ಕೂಲ್ ಆ್ಯಂಡ್ ಕರಿಕ್ಯುಲಮ್ ಅಡಾಪ್ಟೇಷನ್. ಇವತ್ತಿನ ದಿನದಲ್ಲಿ ಶಾಲೆ ಮತ್ತು ಪಠ್ಯಕ್ರಮ ಅಳವಡಿಕೆ ಕುರಿತು ನೋಡೋಣಂತೆ. ಸೊ ವಾಟ್ ಈಸ್ ಕರಿಕ್ಯುಲಮ್ ಅಡಾಪ್ಟೇಷನ್? ಕರಿಕ್ಯುಲಮ್ ಅಡಾಪ್ಟೇಷನ್ ಇಟ್ ಈಸ್ ಅನ್ ಆನ್ಗೋಯಿಂಗ್ process that changes the regular prescribed curriculum by modifying or adapting it in terms of the content or delivery of instructions to meet the learning requirement of students with learning difficulties, including children with disabilities. So curriculum adaptation, it is needed to make it more suitable for students with special needs in the inclusive classroom. So here I taken three key areas for consideration. That is, first, how curriculum is presented. ಅದೇ ಪಠ್ಯಕ್ರಮವನ್ನು ಯಾವ ರೀತಿಯಲ್ಲಿ ಪ್ರಸ್ತುತಪಡಿಸಬೇಕು ಅಂತ ಹೇಳ್ಬಿಟ್ಟು. Then the second thing is that how students are required to ರೆಸ್ಪಾಂಡ್. ಇದಕ್ಕೆ ವಿದ್ಯಾರ್ಥಿನಿಯರು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು. ಪಠ್ಯಕ್ರಮದಲ್ಲಿ ಹೊಸದು ಯಾವುದಾದ್ರೂ ಅಳವಡಿಕೆಯಾದಾಗ ಅದಕ್ಕೆ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು. ಆ್ಯಂಡ್ ದ ಥರ್ಡ್ ಥಿಂಗ್ ಈಸ್ ದಟ್ ಹೌ ದೇರ್ ಎಫರ್ಟ್ಸ್ ಆರ್ ಇವ್ಯಾಲ್ಯುಯೇಟೆಡ್. ಮತ್ತು ಅವ್ರು ಪಡುವ ಪ್ರಯತ್ನಕ್ಕೆ ಯಾವ ರೀತಿಯಲ್ಲಿ ಮೌಲ್ಯಮಾಪನ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಈ ಪಠ್ಯಕ್ರಮ ಅಳವಡಿಕೆ ಯಾಕೆ ಅವಶ್ಯಕತೆ ಇದೆ ಅಂತಂತಂದರೆ, ಇದು ಅಳವಡಿಕೆ ಮಾಡೋದ್ರಿಂದ ಚಿಲ್ಡ್ರನ್ಸ್ ವಿತ್ ಸ್ಪೆಷಲ್ ನೀಡ್ಸ್ ಅಂದರೆ ಚಾಲೆಂಜ್ಡ್ ಮಕ್ಕಳಿಗೆ, if they have the problem with the multiple challenges or visual challenges or hearing challenges, so in the inclusive classrooms the curriculum adaptation, the change of curriculum is required. ಪಠ್ಯಕ್ರಮವನ್ನು ಸ್ವಲ್ಪವಾಗಿ ಬದಲಾವಣೆ ಮಾಡಿದ್ವಿ, ಹೊಸದಾದ ರೀತಿಯಲ್ಲಿ ನಾವು ಅಳವಡಿಕೆ ಮಾಡ್ಕೊಂಡ್ವಿ ಅಂತಂತಂದರೆ ಚಿಲ್ಡ್ರನ್ ವಿತ್ ದ ಸ್ಪೆಷಲ್ ನೀಡ್ಸ್ ದೇ ವಿಲ್ ಗೆಟ್ ಹೆಲ್ಪ್ regarding this adaptation of the curriculum. And curriculum is adapted to make education first and foremost accessible, and secondly to see that no learner is unfairly prejudiced or excluded. And why is curriculum adaptation necessary? ಪಠ್ಯಕ್ರಮ ಅಳವಡಿಕೆ ಯಾಕೆ ಪ್ರಾಮುಖ್ಯವಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. Curriculum adaptation are made to simplify and reduce the content so that learners with difficulties can observe the most critical part of the curriculum. ಈ ಪಠ್ಯಕ್ರಮ ಅಳವಡಿಕೆ ಯಾಕೆ ಮಾಡಿದ್ದಾರೆ ಅಂತಂತಂದರೆ, ಪಠ್ಯಕ್ರಮದಲ್ಲಿ ಬದಲಾವಣೆಗಳು ತರಬೇಕು, ಆಮೇಲೆ ಹೊಸದಾದ ರೀತಿಯಲ್ಲಿ ಅಳವಡಿಕೆ ಮಾಡಬೇಕು ಅಂತ ಯಾಕೆ ಮಾಡಿದ್ದಾರೆ ಅಂತಂತಂದರೆ, ಈ ಚಿಲ್ಡ್ರನ್ ವಿತ್ ಡಿಫಿಕಲ್ಟೀಸ್ ಅಂದರೆ ಮಕ್ಕಳಿಗೆ ಸಮಸ್ಯೆ ಇರುವಂಥ ಮಕ್ಕಳಿಗೆ, ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಹಿಯರಿಂಗ್ ಪ್ರಾಬ್ಲಮ್ ಇದ್ದವ್ರಿಗೆ ಅಥವಾ ವಿಜುವಲ್ ಪ್ರಾಬ್ಲಮ್ ಇದ್ದವ್ರಿಗೆ ಅಥವಾ ಮಲ್ಟಿಪಲ್ ಚಾಲೆಂಜಸ್, ಚಿಲ್ಡ್ರನ್ಸ್ ವಿತ್ ಸ್ಪೆಷಲ್ ನೀಡ್ಸು, ಅಂಥವರ ಸಲುವಾಗಿ ಪಠ್ಯಕ್ರಮದಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳು ತರಬೇಕು ಅಂತ ಹೇಳಿಬಿಟ್ಟು ಪಠ್ಯಕ್ರಮ ಅಳವಡಿಕೆ ಬಹಳ ಪ್ರಾಮುಖ್ಯವಾಗಿದೆ. ಆಮೇಲೆ ಒನ್ ಥಿಂಗ್ ವಿ ಮಸ್ಟ್ ರಿಮೆಂಬರ್ ದಟ್ ದೇರ್ ಇಸ್ ನೋ ರೆಡಿಮೇಡ್ ರೆಸಿಪಿ ಫಾರ್ ಕರಿಕ್ಯುಲಮ್ ಅಡಾಪ್ಟೇಷನ್ ಆ್ಯಂಡ್ ದೀಸ್ ವೇರಿ ಫ್ರಮ್ ಚೈಲ್ಡ್ ಟು ಚೈಲ್ಡ್. ಈ ಪಠ್ಯಕ್ರಮ ಅಳವಡಿಕೆ ಮಾಡಿದಾಗ ನಾವು ಅದರದ್ದು ಅಳವಡಿಕೆ ಮಾಡಿದಾಗ ನಾವು ಒಂದು ಏನು ವಿಚಾರ ನೋಡಬೇಕು ಅಂತಂತಂದರೆ, ಯಾವುದೇ ಒಂದು ಅಳವಡಿಕೆ ಮಾಡಿದಾಗ ಅದು ಮಗುವಿಂದ ಮಗುವಿಗೆ ಬದಲಾವಣೆ ಆಗಿರುತ್ತೆ. ಸೊ ಒಂದು ಮಗುವಿಗೆ ಕಿವಿ ಕೇಳೋದು ಸಮಸ್ಯೆ ಇತ್ತು ಅಂತಂದರೆ ಮತ್ತೊಂದು ಮಗುವಿಗೆ ಕಣ್ಣು ಕಾಣೋದು ಸಮಸ್ಯೆ ಇರುತ್ತೆ ಅಥವಾ ಮಂದ ದೃಷ್ಟಿ ಇರುತ್ತೆ. ಸೊ ಒಬ್ಬೊಬ್ಬ ಮಕ್ಕಳಿಗೆ ಒಂದೊಂದು ರೀತಿಯಾದಂಥ ಸಮಸ್ಯೆ ಇರುತ್ತೆ. ಅವನ್ನೆಲ್ಲ ನಾವು ಇದರಲ್ಲಿ ಇಟ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಪಠ್ಯಕ್ರಮವನ್ನು ಬದಲಾವಣೆ ಮಾಡಬೇಕಾದ್ರೆ ಈ ಯಾವ್ಯಾವ ಮಕ್ಕಳಿಗೆ ಯಾವ್ಯಾವ ಸಮಸ್ಯೆಗಳಿದೆಯೋ ಮತ್ತು ಎಲ್ಲ ಮಕ್ಕಳಿಗೆ ಸರಿ ಹೊಂದುವಂಥ ಪಠ್ಯಕ್ರಮ ಯಾವಿದೆ ಅದನ್ನು ನೋಡಿಕೊಂಡು ನಾವು ಅಳವಡಿಸಬೇಕಾಗುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಟ್ರೂ ದಟ್ ಮೆನಿ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ಮೇ ಬಿ ಏಬಲ್ ಟು ಅಚೀವ್ ದ ಲರ್ನಿಂಗ್ ಔಟ್ಕಮ್ಸ್ with changes in the curriculum or without changes or with minor adaptations in the curriculum. And some may require adaptation in few subjects, while there may be other who require different set of goals to work upon. ಕೆಲವೊಂದು ಸತಿ ನಾವು ನೋಡ್ತೀವಿ ಪಠ್ಯಕ್ರಮ ಅಳವಡಿಕೆ ಅಥವಾ ಪಠ್ಯಕ್ರಮ ಬದಲಾವಣೆಗಳು ಮಾಡಬೇಕು ಅಂತಂತಂದರೆ ಎಲ್ಲ ವಿಷಯಗಳಲ್ಲಿ ಬದಲಾವಣೆಗಳು ಮಾಡಬೇಕು ಅಂತ ಏನಿಲ್ಲ. ಕೆಲವು ವಿಷಯಗಳಲ್ಲಿ ಬದಲಾವಣೆಗಳು ಬೇಕಾಗ್ತವೆ, ಕೆಲವು ವಿಷಯಗಳಲ್ಲಿ ಬದಲಾವಣೆಗಳು ಬೇಕಾಗಿರೋದಿಲ್ಲ. And we need to remember that more inclusive the classroom, the more productive the learning experience for children. And adaptation of the curriculum ensures that all learners get access to quality and meaningful learning experiences. ಈ ಪಠ್ಯಕ್ರಮವನ್ನು ಅಳವಡಿಕೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಅಥವಾ ಪಠ್ಯಕ್ರಮದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳು ತರೋದ್ರಿಂದ ಏನಾಗುತ್ತೆ ಅಂತಂದರೆ, ಎಲ್ಲ ಮಕ್ಕಳು ಒಂದು ಕಲಿಕೆಯ ಅನುಭವವನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಕ್ವಾಲಿಟಿ it gives access to the quality and the quantity also. Here we can see that and it is true that curriculum adaptation could be one strategy to increase the participation of students with disability in the learning process. And it must be borne in mind that no two individuals with special needs have the identical needs, even in the case of similar disability.
ಈಗ ನಾವು if we take the similar case of disabilities, if there are two kids having the hearing problem in the classroom, ಈಗ ಇಬ್ಬರು ಮಕ್ಕಳಿಗೆ ಒಂದೇ ಸಮಸ್ಯೆ ಇದ್ದಾಗೂ ಒಂದು ಮಗುಗೆ ಇದು ಒಂದು ರೀತಿಯಾದಂಥ ಅವಶ್ಯಕತೆ ಇರುತ್ತೆ, ಇನ್ನೊಂದು ಮಗುಗೆ ಇನ್ನೊಂದು ರೀತಿಯಾದಂಥ ಅವಶ್ಯಕತೆ ಇರುತ್ತೆ. ಸೊ ಕನ್ಸಿಡರಿಂಗ್ ದ ಇಂಡಿವಿಜುವಲ್ ಡಿಫರೆನ್ಸಸ್ ದಟ್ ಎಕ್ಸಿಸ್ಟ್ ಇನ್ ಅವರ್ ಕ್ಲಾಸ್ ರೂಮ್ಸ್, ಎನಿ ಡಾಕ್ಯುಮೆಂಟ್ ಆನ್ ಕರಿಕ್ಯುಲರ್ adaptations can be only an exemplary material that calls for teachers to reflect on their own strength and shortcomings. And children with learning difficulties do not feel excluded when it comes to understanding the subject matter. ಸೊ ಮಕ್ಕಳಿಗೆ ಕಲಿಕೆಯಲ್ಲಿ ಸಮಸ್ಯೆ ಇದ್ದಾಗ ಅವ್ರನ್ನ ನಾವು ಹೊರಗಡೆ ಇಟ್ಟು ನಾವು ಬೇರೆ ಮಕ್ಕಳಿಗೆ ಸರಿ ಸಮಾನ ಅಂತಂದರೆ ನಾರ್ಮಲ್ ಮಕ್ಕಳಿಗೆ ಅಥವಾ ಗಿಫ್ಟೆಡ್ ಚಿಲ್ಡ್ರನ್ಸ್ಗೆ ನಾವು ಕೊಡುವಂಥ ಕಾನ್ಸಂಟ್ರೇಷನ್ನು, even the children with the learning difficulties, we should give the same concentration. We should not exclude that, so that the child will come to the understanding about the subject matter. ಯಾವ ವಿಷಯನ ನಾವು ಹೇಳ್ತಾ ಇದ್ದೀವಿ ಆ ವಿಷಯನ ಅರ್ಥ ಮಾಡ್ಕೊಳ್ಳಿಕ್ಕೆ ಮಗು ಪ್ರಯತ್ನ ಮಾಡುತ್ತೆ. And recent developments in the field of education have made many teachers anxious about including children with disabilities in the classrooms. And here in the recent years, we have seen that this inclusive education ಅನ್ನೋದು ಜಾರಿಗೆ ಬಂದಾಗ ನಾವು ನೋಡಿದ್ದೀವಿ, many teachers have found it difficulties and many teachers have raised an objection saying that it is not possible for teaching the children with a regular ಮಕ್ಕಳಿಗೂ ಮತ್ತು children with special needs ಇಬ್ರಿಗೂ ನಾವು ಒಂದೇ ರೀತಿಯಾದಂಥ ಪಠ್ಯಕ್ರಮವನ್ನು ಇಟ್ಕೊಂಡು ಪಾಠ ಮಾಡಲಿಕ್ಕೆ ತುಂಬ ಸಮಸ್ಯೆ ಆಗುತ್ತೆ ಅಂತ ಹೇಳಿಬಿಟ್ಟು ವಿ ಹ್ಯಾವ್ ಸೀನ್ ದ ಡಿಫಿಕಲ್ಟೀಸ್. ಬಟ್ ಸಮ್ ಟೀಚರ್ಸ್ ಲ್ಯಾಕ್ ದ ಕಾನ್ಫಿಡೆನ್ಸ್ ಟು ಟೀಚ್ ದೀಸ್ ಚಿಲ್ಡ್ರನ್ಸ್ ಎಫೆಕ್ಟಿವ್ಲಿ. ಕೆಲವು ಟೀಚರ್ಸ್ಗೆ ಸಮಸ್ಯೆ ಆಗಿರ್ಬೋದು, ಬಟ್ ಎಲ್ಲ ಟೀಚರ್ಸ್ಗೂ ಈ ರೀತಿಯಾದಂಥ ಸಮಸ್ಯೆ ಆಗಿದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಬಿಕಾಸ್ while simultaneously teaching a large group of typically developing students, and in an attempt to meet such challenges, documents and curricular adaptation are being prepared all over the country. ಸೊ ಇಂಥ ಒಂದು ಸಮಸ್ಯೆಯನ್ನು ಎದುರುಗೊಳ್ತಾ ಇರೋದ್ರಿಂದ ಸೊ ಆಲ್ ಓವರ್ ದ ಕಂಟ್ರಿ ಏನು ಮಾಡಿದ್ರು ಅಂತಂತಂದರೆ ಈ ಪಠ್ಯಕ್ರಮವನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳು ಮಾಡಿದಾಗ ಸೊ ಎಲ್ಲ ಮಕ್ಕಳಿಗೆ ಒಂದೇ ರೀತಿಯಾದಂಥ ಪಠ್ಯಕ್ರಮವನ್ನು ಪಾಠ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿದ್ರೆ ಅಟೆಂಡಿಂಗ್ ಟು ದ ಕರಿಕ್ಯುಲಮ್ ಟು ಡಿಫೈನ್ ಕ್ಲಾಸ್ ರೂಮ್ ಕಲ್ಚರ್ಸ್ ಆ್ಯಂಡ್ ಅಪ್ರೋಚ್ ಟು ದ ಟೀಚಿಂಗ್ learning process is thus a significant aspect of your work in fostering inclusivity in the work with the students. And guidelines for the curriculum adaptations, and what are the guidelines that we need to adopt while implementing the while adapting the curriculum. ಅಂದ್ರೆ ನಾವು ಪಠ್ಯಕ್ರಮವನ್ನು ಅಳವಡಿಕೆ ಮಾಡಬೇಕಾದ್ರೆ ಏನೇನು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. The adaptation should not change the original concept of the curriculum used, because the objective for adaptation is to provide some learning experience to all learners. ಈ ಪಠ್ಯಕ್ರಮವನ್ನು ಅಳವಡಿಕೆ ಮಾಡ್ತಾ ಇದ್ದೀವಿ ಅಂತಂತಂದ್ರೆ ಬೇರೆ ಅಂದ್ರೆ ಇರುವಂಥ ಪಠ್ಯಕ್ರಮನ ಈ ಒರಿಜಿನಲ್ ಕಾನ್ಸೆಪ್ಟ್ಸ್ನ ನಾವು ಬದಲಾವಣೆಗಳು ಮಾಡಬಾರ್ದು. ಸೊ ಇರುವಂಥ ಒರಿಜಿನಲ್ ಕಾನ್ಸೆಪ್ಟ್ಸ್ನೇ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಆಬ್ಜೆಕ್ಟಿವ್ಸ್ನೂ ಏನು ಚೇಂಜ್ ಮಾಡಬಾರ್ದು, ಗುರಿ ಮತ್ತು ಉದ್ದೇಶಗಳನ್ನೂ ನಾವು ಬದಲಾವಣೆಗಳು ಮಾಡಬಾರ್ದು. ಆದರೆ ಬದಲಾವಣೆಗಳು ಯಾವ ಥರ ತರಬೇಕು ಅಂತಂತಂದರೆ ಕಲಿಕೆಯ ಅನುಭವ, ಎಲ್ಲ ಮಕ್ಕಳಿಗೆ ಒಂದೇ ರೀತಿಯಾದಂಥ ಕಲಿಕೆಯ ಅನುಭವ ಬರುವಂಥ ಪಠ್ಯಕ್ರಮದ ಬದಲಾವಣೆಗಳನ್ನು ನಾವು ತರಬೇಕು. For providing same experiences, compensatory activities should be planned in such a way that child gets a holistic picture of the concepts taught in the regular classes. ಸೊ ಎಲ್ಲ ಮಕ್ಕಳಿಗೆ ಒಂದೇ ಕಲಿಕೆಯ ಅನುಭವ ಬರಬೇಕು ಅಂತಂದಾಗ ಏನು ಮಾಡಬೇಕು ಅಂತಂತಂದರೆ ಆ ಟೀಚರ್ ಅಂದರೆ ಆಗ ಶಿಕ್ಷಕರು ಏನು ಮಾಡಬೇಕು ಅಂತಂತಂದರೆ ಆ್ಯಕ್ಟಿವಿಟೀಸ್ನ ಈ ಥರ ಪ್ಲ್ಯಾನ್ ಮಾಡಿ, ಅಂದರೆ ಎಲ್ಲ ಮಕ್ಕಳಿಗೆ ಒಂದೇ ರೀತಿಯಾದಂಥ ಕಲಿಕೆ ಅನುಭವ ಬರೋ ಹಾಗೆ ಅವ್ರ ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡಬೇಕು. ಸೊ ಆ ಥರ ಪ್ಲ್ಯಾನ್ ಮಾಡೋದ್ರಿಂದ ಮಗುಗೆ ಏನಾಗುತ್ತೆ ಅಂತಂತಂದರೆ ಆ ಕಂಪ್ಲೀಟ್ ರೆಗ್ಯುಲರ್ ಕ್ಲಾಸಸ್ ಯಾವ ರೀತಿಯಲ್ಲಿ ನಡೀತಾ ಇದೆ ಅದೇ ರೀತಿಯಲ್ಲಿ ಮಗುವಿಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಗು ಮಾಡುತ್ತೆ. And the objective of the instructional material should remain same for all the learners. ಸೊ ಎಲ್ಲ ಮಕ್ಕಳಿಗೆ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್ ಅವರು ಯಾವುದೇ ಒಂದು ಫ್ಲೋ ಚಾರ್ಟ್ ಆದರೂ ಯೂಸ್ ಮಾಡಲಿ, ಯಾವುದೋ ಒಂದು ಟೀಚಿಂಗ್ ಏಡ್ ಯೂಸ್ ಮಾಡಲಿ, ಅದು ಎಲ್ಲ ಮಕ್ಕಳಿಗೆ ಒಂದೇ ರೀತಿಯಾದಂಥ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್ ಯೂಸ್ ಮಾಡಿದಾಗ ಎಲ್ಲ ಮಕ್ಕಳು ಸರಿ ಸಮಾನವಾಗಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ದೆನ್ ಮಾಡಿಫಿಕೇಶನ್ ಇನ್ ದ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ ಶುಡ್ ಏಮ್ ಟು ಫೆಸಿಲಿಟೇಟ್ ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಫ್ ಚಿಲ್ಡ್ರನ್ ವಿತ್ ಲರ್ನಿಂಗ್ ಡಿಫಿಕಲ್ಟೀಸ್ ಇನ್ ಸಚ್ ಎ ವೇ ದಟ್ ಇಟ್ ಆಲ್ಸೋ ಮೋಟಿವೇಟ್ಸ್ ಆಲ್ ಲರ್ನರ್ಸ್ ಇನ್ ದ ಕ್ಲಾಸ್ ರೂಮ್ಸ್. ಸೊ ಈಗ ನಾವು ಯಾವುದೇ ಒಂದು ಮಾಡಿಫಿಕೇಶನ್ ಮಾಡಿದ್ವಿ ಅಂತಂದರೆ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸಲ್ಲಿ ಯಾವುದೇ ಒಂದು ಬದಲಾವಣೆಗಳು ತಂದ್ವಿ ಅಂತಂದಾಗ ಸೊ ಅದು ಬದಲಾವಣೆಗಳು ಆ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್ ಯಾವ ರೀತಿಯಲ್ಲಿ ಇರಬೇಕು ಅಂತಂತಂದರೆ ಎಲ್ಲ ಮಕ್ಕಳು ಅಂದರೆ ಇದು ಕಲಿಕೆಯಲ್ಲಿ ಈ ಕಷ್ಟ ಆಗ್ತಿರುವಂಥ ಮಕ್ಕಳು ಮತ್ತು ನಾರ್ಮಲ್ ಇರುವಂಥ ಮಕ್ಕಳು ಇಬ್ಬರು ಮಕ್ಕಳಿಗೂ ಆ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸು ಸಹಾಯ ಆಗಬೇಕು ಅಂತ ಒಂದು ರೀತಿಯಲ್ಲಿ ಇದನ್ನ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್ ಟೀಚರ್ಸ್ ಯೂಸ್ ಮಾಡಬೇಕು. ಸೊ ಆ ರೀತಿಯಲ್ಲಿ ಯೂಸ್ ಮಾಡೋದ್ರಿಂದ ಕ್ಲಾಸ್ ರೂಮ್ಸಲ್ಲಿ ಎಲ್ಲ ಮಕ್ಕಳು ಪಾರ್ಟಿಸಿಪೇಷನ್ನು ಆ್ಯಕ್ಟಿವ್ ಆಗಿರುತ್ತೆ ಮತ್ತು ಮಕ್ಕಳು ಮೋಟಿವೇಟ್ ಆಗ್ತಾರೆ.
then what are the consequences that we are going to face if we adopt and if we don't adopt. ನಾವು ಪಠ್ಯಕ್ರಮನ ಅಳವಡಿಸ್ಕೊಳ್ಳೋದ್ರಿಂದ ಮತ್ತು ಪಠ್ಯಕ್ರಮನ ಅಳವಡಿಸ್ಕೊಳ್ಳದೆ ಇರೋದ್ರಿಂದ ಏನೇನು ಸಮಸ್ಯೆಗಳಾಗ್ಬೋದು. So the first thing is that if we don't not meet the requirements needs of the students results in if we don't adopt, the first thing here I have taken. ಸೊ ಈಗ ನಾವು ಪಠ್ಯಕ್ರಮದಲ್ಲಿ ಬದಲಾವಣೆಗಳು ತರಲಿಲ್ಲ ಅಂತಂತಂದ್ರೆ ರೆಗ್ಯುಲರ್ ಪಠ್ಯಕ್ರಮವನ್ನೇ ಅಂದ್ರೆ ಕಾಮನ್ ಕರಿಕ್ಯುಲಮ್ನ ನಾವು ಅಡಾಪ್ಟ್ ಮಾಡಿಕೊಂಡು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀವಿ ಅಂತಂತಂದ್ರೆ the special challenged children with the special needs, they get frustrated and bored and they don't get the motivation to learn. ಆ ಮಕ್ಕಳಿಗೆ ಏನಾಗುತ್ತೆ ಅಂತಂತಂದ್ರೆ ಕಲಿಕೆಯಲ್ಲಿ ಸಮಸ್ಯೆ ಇರುವಂತ ಮಕ್ಕಳಿಗೆ ಇರಿಟೇಟ್ ಮಾಡ್ಕೊಳ್ತಾರೆ, ಅಂದ್ರೆ ಅವರಿಗೆ ಬೋರ್ ಆಗುತ್ತೆ ಕ್ಲಾಸ್ ರೂಮಲ್ಲಿ, ಆಮೇಲೆ ಯಾವುದೇ ರೀತಿಯಾದಂಥ ಮೋಟಿವೇಶನ್ ಸಿಗೋದಿಲ್ಲ ಕಲಿಕೆಯಲ್ಲಿ. ಸೊ ಹಿಂಗಾಗ್ಬಿಟ್ಟು ಪಠ್ಯಕ್ರಮದಲ್ಲಿ ಬದಲಾವಣೆಗಳು ತರುವ ಅವಶ್ಯಕತೆ ಇದೆ. ಆ್ಯಂಡ್ ದೇರ್ ವಿಲ್ ಬಿ ಅನ್ ಅಸೋಸಿಯೇಟೆಡ್ ಬಿಹೇವಿಯರ್ ಪ್ರಾಬ್ಲಮ್ಸ್. ಸೊ ಮೊದಲೇ ಅವರು ಚಾಲೆಂಜ್ಡ್ ಮಕ್ಕಳು ಇರ್ತಾರೆ and we can see that they have an behavioral problems. So anta samayadalli the common idu curriculum iddaga they normally get even irritated and teachers also get frustrated. Yakandre children with the special needs, their attitude and their behavior are different, and children with common children's attitudes and behaviors are different. So the teacher will also get the frustration. If at all, if we meet the diverse needs, then the result will there will be successful learning for formerly and over under challenged. If we meet all those challenges, especially challenged ಮಕ್ಕಳಿಗೆ ನಾವು ಎಲ್ಲ ರೀತಿಯಾದಂಥ ಪಠ್ಯಕ್ರಮನ ಅಳವಡಿಸ್ಕೊಂಡು ಅವರಿಗೆ ಬೇಕಾದಂಥ ಸಹಾಯವನ್ನು ನಾವು ಮಾಡಿದಾಗ ಅವರಿಗೆ ಕಲಿಕೆಯಲ್ಲಿ ಆಸಕ್ತಿ ಬರುತ್ತೆ ಮತ್ತು ಅವರು ಅದನ್ನು ಚಾಲೆಂಜ್ ಆಗಿ ತಗೊಳ್ತಾರೆ. ಆಮೇಲೆ ನಾವು ಅಕಸ್ಮಾತ್ ಅಳವಡಿಕೆ ಮಾಡಲಿಲ್ಲ ಅಂತಂತಂದ್ರೆ ವಿ ಸಿ ದಟ್ ದೇರ್ ವಿಲ್ ಬಿ ಅದರ್ ಬಿಹೇವಿಯರ್ ಪ್ರಾಬ್ಲಮ್ಸ್. ಬಟ್ ಇಲ್ಲಿ ಬಿಹೇವಿಯರ್ ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಆಮೇಲೆ ಈವನ್ ದ ಟೀಚರ್ ವಿಲ್ ಬಿ ಸ್ಯಾಟಿಸ್ಫೈಡ್ when the teacher has to use the common instructional materials and when the teacher has to use the common teaching aids. ಅಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಮಕ್ಕಳಿಗೆ ಚಾಲೆಂಜ್ಡ್ ಮಕ್ಕಳಿಗೂ ಮತ್ತು ನಾರ್ಮಲ್ ಮಕ್ಕಳಿಗೆ ಒಂದೇ ರೀತಿಯಾದಂಥ ಪಾಠ ಮಾಡ್ತಾ ಇರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಶಿಕ್ಷಕರಿಗೆ ಇರುತ್ತೆ. ಆಮೇಲೆ ಇವನ್ ದ ಕಿಡ್ಸ್ ಆರ್ ಅಂಡ್ ದೇ ವೋಂಟ್ ಬಿ ಸ್ಕೇರ್ಡ್ ಆಫ್ ಗೋಯಿಂಗ್ ಟು ದ ಸ್ಕೂಲ್ಸ್ ಅಂಡ್ ಅಪಾರ್ಚುನಿಟಿ ಟು ಎನ್ರಿಚ್ ದ ಗಿಫ್ಟೆಡ್ ಅಂಡ್ ದೇರ್ ವಿಲ್ ಬಿ ಅನ್ ಎನ್ಕರೇಜ್ ಆಫ್ ದ ಇನ್ಕ್ಲೂಷನ್. ಸೊ ಮಕ್ಕಳಿಗೆ ಈ ರೀತಿಯಾದಂಥ ಪಾಠ ಮಾಡಬೇಕಾದ್ರೆ ಮಕ್ಕಳು ಸ್ಕೂಲಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅವರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇರೋದಿಲ್ಲ. So children with learning difficulties do not feel excluded when it comes to the understanding the subject matter. That we have to keep it in mind. And there are 9 types of curriculum adaptation that here I have taken, which will be discussed over here. The following needs to be kept in mind before any adaptation are made. So ಯಾವುದೇ ಒಂದು ಪಠ್ಯಕ್ರಮನ ನಾವು ಅಳವಡಿಸ್ತಾ ಇದ್ದೀವಿ ಅಂತಂತಂದ್ರೆ ನಾವು ಮೊದಲನೇದಾಗಿ ಯಾವ ಪಠ್ಯಕ್ರಮದಲ್ಲಿ ನಾವು ಅಳವಡಿಕೆ ಮಾಡಬೇಕಾದ್ರೆ ಯಾವ್ದಾವುದನ್ನ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. We should correlate adaptation to individual education plans and individual training plans. ಸೊ ಈಗ ನಮಗೆ ಗೌರ್ಮೆಂಟ್ ಎಜುಕೇಶನಲ್ ಪ್ಲಾನ್ಸ್ ಏನಿದೆ ಅದಕ್ಕೆ ಅನುಗುಣವಾಗಿ ಪಠ್ಯಕ್ರಮವು ಹೊಂದಾಣಿಕೆ ಆಗಬೇಕು. ಆ ರೀತಿಯಾದಂಥ ಒಂದು ಪಠ್ಯಕ್ರಮದಲ್ಲಿ ಇದು ಬದಲಾವಣೆಗಳು ತರಬೇಕು. ಆಮೇಲೆ ಡು ನಾಟ್ ಅಡಾಪ್ಟ್ ಜಸ್ಟ್ ಫಾರ್ ದ ಸೇಕ್ ಆಫ್ ಅಡಾಪ್ಟೇಷನ್ ಬಟ್ ಅಡಾಪ್ಟ್ ಟು ಮೀಟ್ ದ ಸ್ಟೂಡೆಂಟ್ಸ್ ನೀಡ್ಸ್. ಸೊ ಈಗ ನಾವು ಪಠ್ಯಕ್ರಮನ ಅಳವಡಿಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಮಾಡೋದಲ್ಲ, ಅದು ಮಕ್ಕಳಿಗೆ ಸಹಾಯ ಆಗೋ ರೀತಿಯಲ್ಲಿ ನಾವು ಅದನ್ನ ಅಳವಡಿಸ್ಬೇಕು. ಅಂದಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಬರುತ್ತೆ. ಇಲ್ಲ ಸುಮ್ಮನೆ ಮಾಡ್ಬೇಕಲ್ಲಪ್ಪ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅರ್ಥ ಇರೋದಿಲ್ಲ. And a child with learning difficulty may not require adaptation in all the 9 areas. ಈಗ ಮಕ್ಕಳಿಗೆ ಕಲಿಕೆಯಲ್ಲಿ ಸಮಸ್ಯೆ ಇದೆ ಅಂತಂದಾಗ ಎಲ್ಲ ನನಗೇನು 9 types of curriculum ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನೋ, 9 ರೀತಿಯಲ್ಲಿ ಇರುವಂಥ ಪಠ್ಯಕ್ರಮ ಅಳವಡಿಕೆ ಅಂತ ತಗೊಂಡಿದ್ದೀನೋ ಅದು ಎಲ್ಲ ಮಕ್ಕಳಿಗೆ 9 ಏರಿಯಾದಲ್ಲಿನೂ ಬದಲಾವಣೆಗಳು ಬೇಕು ಅಂತ ಹೇಳಿ ಇಲ್ಲ. ಬಟ್ ಹಿಯರ್ ದ ಟೀಚರ್ ಶುಡ್ ಡಿಟರ್ಮೈನ್ ದ ಬೆಸ್ಟ್ ಅಂಡ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೆಥಡ್ ಟು ಅಡ್ರೆಸ್ ಸ್ಟೂಡೆಂಟ್ಸ್ ನೀಡ್. ಯಾವ ಮಕ್ಕಳಿಗೆ ಕಲಿಕೆಯಲ್ಲಿ ಯಾವ ರೀತಿಯಲ್ಲಿ ಸಮಸ್ಯೆ ಇದೆ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಆ ಪ್ರಕಾರ ಮಗುವಿಗೆ ಇದು ಶಿಕ್ಷಕರು ಪಾಠ ಮಾಡಬೇಕು. Then the teacher is not expected to make different programs for students, but manage the difference using a variety of approaches. So ಈಗ ಒಂದು ಮಗುಗೆ ಒಂದು ಸಮಸ್ಯೆ ಇದೆ, ಈಗ ಒಂದು ಮಗುಗೆ ಕಿವಿ ಕೇಳೋಕೆ ಸಮಸ್ಯೆ ಇದೆ, ಇನ್ನೊಂದು ಮಗುಗೆ ಕಣ್ಣು ಮಂದ ಕಾಣಿಸುತ್ತೆ, ಇನ್ನೊಂದು ಮಗುಗೆ ಕಣ್ಣೇ ಕಾಣೋದಿಲ್ಲ, ಮತ್ತೊಂದು ಮಗುಗೆ ಇದು ಲೋಕೋಮೋಟರ್ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ
ಮಲ್ಟಿಪಲ್ ಚಾಲೆಂಜಿಂಗ್ ಇರುತ್ತೆ, ಫಿಸಿಕಲಿ ಡಿಸೇಬಲ್ಡ್ ಇರುತ್ತೆ, ಮೆಂಟಲಿ ಡಿಸೇಬಲ್ಡ್ ಇರುತ್ತೆ. ಸೊ ಇಂಥ ಒಂದು ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತಂತಂದರೆ, ಯು ಕೆನಾಟ್, ಇಟ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಮೇಕ್ ಎ ಡಿಫ್ರೆಂಟ್ ಪ್ರೋಗ್ರಾಮ್ ಫಾರ್ ದ ಸ್ಟೂಡೆಂಟ್ಸ್. ಒಂದೊಂದು ಮಗುಗೆ ಒಂದೊಂದು ರೀತಿಯಾದಂಥ ಪಠ್ಯಕ್ರಮವನ್ನು ಮಾಡಿ ಒಂದೊಂದು ರೀತಿಯಾದಂಥ ಪಾಠ ಮಾಡೋದಿಲ್ಲ. ಬಟ್ ಎಲ್ಲ ಮಕ್ಕಳಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ಪಾಠವನ್ನು ಮಾಡಬೇಕು ಮತ್ತು ಆ ಒಂದು ಬದಲಾವಣೆ ತರುವ ಪ್ರಯತ್ನ ಟೀಚರ್ ಮಾಡಬೇಕಾಗುತ್ತೆ. And the teacher should find ways to meet the learning needs within the unit or lesson being taught. So whenever the teacher is teaching any content, the teacher should find out to meet the learning needs. ಅದು ಆ ಒಂದು ಪಾಠದಲ್ಲಿ ಏನಿದೆ ಅದನ್ನೇ ಕಲಿಸಿ ಮತ್ತು ಆ ಪಾಠದಲ್ಲಿ ಯಾವ ರೀತಿಯಲ್ಲಿ ಕಲಿಕೆಗೆ ಸಹಾಯ ಆಗುತ್ತೆ ಅದನ್ನೇ ಕಲಿಕೆಯಲ್ಲಿ ಸಹಾಯ ಆಗುವಂಥ ರೀತಿಯಲ್ಲೇ ಪಾಠ ಮಾಡಬೇಕು. ಆ್ಯಂಡ್ ದ ಟೀಚರ್ ಶುಡ್ ಫೈಂಡ್ ವೇಸ್ ಟು ಮೀಟ್ ದ learning needs within the units or lesson being taught. Then 9 types of adaptation. There are 9 types of adaptation in the curriculum. The first thing is that input. So ಇಲ್ಲಿ ನಾವು ಯಾವಾಗ ಏನೇ ಒಂದು ಪಠ್ಯಕ್ರಮವನ್ನು ಮಾಡಬೇಕಾದ್ರೆ the first thing is we will go for the input. It provides multiple experiences with materials for different learning styles. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಕಲಿಕೆಯಲ್ಲಿ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು we were discussing from many classes. ಸೊ ಒಬ್ಬರಿಗೆ ಕಿವಿ ಕೇಳೋದ್ರಲ್ಲಿ ಸಮಸ್ಯೆ ಇರುತ್ತೆ, ಒಬ್ಬರಿಗೆ ಕಣ್ಣು ಕಾಣೋದ್ರಲ್ಲಿ ಸಮಸ್ಯೆ ಇರುತ್ತೆ, ಒಬ್ಬರಿಗೆ ಫಿಸಿಕಲಿ ಸಮಸ್ಯೆ ಇರುತ್ತೆ. ಸೊ ಈ ರೀತಿಯಾದಂಥ ಸಮಸ್ಯೆ ಇದ್ದಾಗ ಸೊ ವಿ ಹ್ಯಾವ್ ಟು ಅಡಾಪ್ಟ್ ದ ವೇ ಆಫ್ ಇನ್ಸ್ಟ್ರಕ್ಷನ್ ವಿಚ್ ಇಸ್ ಡೆಲಿವರ್ಡ್ ಟು ದ ಲರ್ನರ್ಸ್. ಲೈಕ್ ಫಾರ್ ಎಕ್ಸಾಂಪಲ್ ಯೂಸ್ ಡಿಫ್ರೆಂಟ್ ವಿಜುವಲ್ ಏಡ್ಸ್. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಏಡ್ಸ್ನ ಯೂಸ್ ಮಾಡಬೇಕು. ವಿ ನೀಡ್ ಟು ಯೂಸ್ ದ ವಿಜುವಲ್ ಏಡ್ಸ್. ದೆನ್ plan more concrete examples, then provide hands-on activities, place students in cooperative groups. That we can do in the input. Then the output. So output alli flexibility in assessing and evaluating learning outcomes by providing alternatives to written assignments or the tests. So when we give the input, ಇಲ್ಲಿ ನಾವು ಇನ್ಪುಟ್ ಅಲ್ಲಿ ನಾವು ಏನು ಮಾಡ್ತೀವಿ ಅಂತಂತಂದ್ರೆ we give the different experience to the different challenging children's. So in the output we need to give the flexibility in assessing and evaluating. ಸೊ ನಾವು ವಿ ನೀಡ್ ಟು ಶೋ ದ ಫ್ಲೆಕ್ಸಿಬಿಲಿಟಿ. ಈಗ ನಾರ್ಮಲ್ ಇರುವಂಥ ಮಕ್ಕಳಿಗೂ ಮತ್ತು ಚಾಲೆಂಜ್ಡ್ ಇರುವಂಥ ಮಕ್ಕಳಿಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ನಾವು ಮಾಡಲೇಬೇಕಾಗುತ್ತೆ. ಅಂದರೆ ಇಲ್ಲಿ ಚಾಲೆಂಜ್ಡ್ ಇರುವಂಥ ಮಕ್ಕಳಿಗೆ ವಿ ನೀಡ್ ಟು ಫ್ಲೆಕ್ಸಿಬಲ್ ಇನ್ ಅಸೆಸಿಂಗ್. ಅವ್ರು ಸಬ್ಮಿಟ್ ಮಾಡಿದಂಥ ಅಸೈನ್ಮೆಂಟ್ಸ್ ಆಗಲಿ ಅಥವಾ ನಾವು ಮೌಲ್ಯಮಾಪನ ಮಾಡುವಂಥ ಸಮಯದಲ್ಲಿ ಅವ್ರಿಗೆ ಕೊಟ್ಟಂಥ ಹೋಮ್ವರ್ಕ್ ಆಗಲಿ ಅಥವಾ ಟೆಸ್ಟ್ಸ್ ಆಗಲಿ ಅದನ್ನು ನಾವು ಅಸೈನ್ ಮಾಡಬೇಕಾದ್ರೆ ದೇರ್ ಶುಡ್ ಬಿ ಎನ್ ಫ್ಲೆಕ್ಸಿಬಿಲಿಟಿ. Like we need to adapt how the learner can respond to the instructions in the output. For example, allow a verbal versus written response. Amele we should use a communication book for the student and allow students to show knowledge with hands-on materials. That we can do in the output. Then size of the content. What should be the size of the content? So content size ಏನು ಇರಬೇಕು? The content may be reduced, the most critical portion and some parts may be omitted to ensure maximum learning of each child. ಸೊ ಸಿಕ್ಕಾಪಟ್ಟೆ ಕಂಟೆಂಟ್ನ ಹಾಕಿಬಿಟ್ಟು ಮಕ್ಕಳಿಗೆ ಕಲೀಲಿಕ್ಕೆ ಸಮಸ್ಯೆ ಆಗುವ ರೀತಿಯಲ್ಲಿ ನಾವು ಕಂಟೆಂಟ್ನ ಹಾಕಬಾರ್ದು. ಯಾವಾಗಲೇ ಆಗಲಿ ಕಂಟೆಂಟ್ನ ನಾವು ಹೇಳಬೇಕು ಅಂತಂತಂದರೆ ಕ್ರಿಟಿಕಲ್ ಪೋರ್ಷನ್ಸ್ ಅಂದರೆ ಮಕ್ಕಳಿಗೆ ಅರ್ಥ ಆಗದೇ ಇರುವಂಥದ್ದು ಯಾವುದೇ ಒಂದು ಕಂಟೆಂಟ್ ಅದರಲ್ಲಿ ಇತ್ತು ಅಂತಂತಂದರೆ ಆ ವಯಸ್ಸಿಗೆ ಆ ಮಕ್ಕಳಿಗೆ ಆ ಕಂಟೆಂಟ್ ಬೇಕಾಗಿಲ್ಲ ಅಂತಂತಂದರೆ ಆ ಕಂಟೆಂಟ್ನ ತೆಗೆದು ಹಾಕೋದು ತುಂಬಾ ಉತ್ತಮ. And planning of the content to suit people needs may be best described using the pyramid mode. ಸೊ ನಾವು ಯಾವುದೇ ಒಂದು ಕಂಟೆಂಟ್ನ ನಾವು ಹೇಳಬೇಕಾದ್ರೆ ಕೆಲವೊಂದ್ಸತಿ ಏನು ಮಾಡಬೇಕು ಅಂತಂತಂದರೆ ಮಕ್ಕಳಿಗೆ ಡಯಾಗ್ರಾಮ್ ಹಾಕುವ ಮೂಲಕ ಗ್ರಾಫ್ ಹಾಕುವ ಮೂಲಕ ಸೊ ಆ ರೀತಿಯಲ್ಲಿ ನಾವು ಕಂಟೆಂಟ್ ಹಾಕಿ ಏನನ್ನ ಕಲಿಬೇಕು, ಯಾವುದನ್ನ ಕಲಿಬೇಕು, ಯಾವ ರೀತಿಯಲ್ಲಿ ಕಲಿಬೇಕು ಅಂತ ಹೇಳಿಬಿಟ್ಟು ನಾವೊಂದು ಪಿರಮಿಡ್ ಡಯಾಗ್ರಾಮ್ ಹಾಕಿ ನಾವು ಮಕ್ಕಳಿಗೆ ತೋರಿಸಿದಾಗ ಮಕ್ಕಳಿಗೆ ಕಲೀಲಿಕ್ಕೆ ಈಸಿ ಆಗುತ್ತೆ. Then the fourth thing is that when we adopt any curriculum, then the time is needed. Reduce number or nature of questions or give extra or extended time to complete assignments and tests. For challenging people, we should reduce the number or nature of questions. ಸೊ ನಾವು ಸಿಕ್ಕಾಪಟ್ಟೆ ಪ್ರಶ್ನೆಗಳು ಕೊಟ್ಟು ಈಗ ನಾರ್ಮಲ್ ಇರುವಂಥ ಮಕ್ಕಳಿಗೆ ನಾವು 10 ಪ್ರಶ್ನೆ ಕೊಟ್ಟಾಗ
ಸೊ ಚಾಲೆಂಜಿಂಗ್ ಇರುವಂಥ ಮಕ್ಕಳಿಗೆ 8 ಪ್ರಶ್ನೆ ಕೊಡಬೇಕು. ಆಮೇಲೆ 8 ಪ್ರಶ್ನೆ ಕೊಟ್ಟು ಅಥವಾ 6 ಪ್ರಶ್ನೆ ಕೊಟ್ಟು ಆ ಮಕ್ಕಳಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಡಬೇಕು. ಅಥವಾ ಇದು ಅಸೈನ್ಮೆಂಟ್ ಕಂಪ್ಲೀಟ್ ಮಾಡೋದ್ರಲ್ಲೋ ಅಥವಾ ಟೆಸ್ಟ್ ಬರೆಯೋದ್ರಲ್ಲೋ, ಈಗ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡೋದ್ರಲ್ಲಿ ಬೇರೆಯವ್ರಿಗೆಲ್ಲ 3 ಕಾನ್ಸೆಪ್ಟ್ 4 ಕಾನ್ಸೆಪ್ಟ್ ಕೊಟ್ಟಾಗ ಚಾಲೆಂಜಿಂಗ್ ಇರುವಂಥ ಮಕ್ಕಳಿಗೆ 2 ಅಸೈನ್ಮೆಂಟ್ ಕೊಡಬೇಕು. ಆಮೇಲೆ ಟೆಸ್ಟ್ಗೆ ಎಕ್ಸ್ಟ್ರಾ ಟೈಮ್, ಈಗ ರೆಗ್ಯುಲರ್ ಇರುವಂಥ ಮಕ್ಕಳಿಗೆ, ಕಾಮನ್ ಇರುವಂಥ ಮಕ್ಕಳಿಗೆ 30 ನಿಮಿಷ ಕೊಟ್ಟಾಗ ಈಗ ಚಾಲೆಂಜರ್ ಇರುವಂಥ ಮಕ್ಕಳಿಗೆ 45 ನಿಮಿಷ ಕೊಡಬೇಕು. ಸೊ ಗಿವ್ ಫ್ರೀಕ್ವೆಂಟ್ ಬ್ರೇಕ್ಸ್ ಆ್ಯಂಡ್ ಅಡಿಷನಲ್ ಇನ್ಸ್ಟ್ರಕ್ಷನಲ್ ಟೈಮ್. ಸೊ ಕಂಟಿನ್ಯೂಸ್ ರಿಗ್ರೆಸ್ ಆಗಿ ಅವ್ರ ಕಡೆ ವರ್ಕ್ ಮಾಡಿಸೋದಲ್ಲ ಚಾಲೆಂಜ್ ಇರೋಂಥ ಮಕ್ಕಳಿಗೆ. ದೇರ್ ಶುಡ್ ಬಿ ಎನ್ ಬ್ರೇಕ್ಸ್ ಆ್ಯಂಡ್ ದ ಅಡಿಷನಲ್ ಇನ್ಸ್ಟ್ರಕ್ಷನ್ ಟೈಮ್. ಆ್ಯಂಡ್ individualize a timeline for completing a task and pace learning differently. ಇನ್ಕ್ರೀಸ್ ಆರ್ ಡಿಕ್ರೀಸ್ ಫಾರ್ ಸಮ್ ಲರ್ನರ್ಸ್. ಕೆಲವು ಮಕ್ಕಳಿಗೆ ತುಂಬಾನೇ ಬೇಕಾಗುತ್ತೆ, ಕೆಲವು ಮಕ್ಕಳಿಗೆ ಸ್ವಲ್ಪ ಬೇಕಾಗುತ್ತೆ. ಇಟ್ ಡಿಪೆಂಡ್ಸ್. ಸೊ ದೇ ನೀಡ್ ಟು ಬಿ ಫ್ಲೆಕ್ಸಿಬಿಲಿಟಿ, ಅಡಾಪ್ಟ್ ದ ಟೈಮ್ ಅಲಾಟೆಡ್ ಆ್ಯಂಡ್ ಅಲೌಡ್ ಫಾರ್ ಲರ್ನಿಂಗ್ ಟಾಸ್ಕ್ ಕಂಪ್ಲೀಷನ್ or testing. So that we need to keep it in mind. Then difficulty level. By understanding the limitations and difficult level of a student, appropriate aid and support can be used to help overcome or reduce the difficulty to ensure the maximum learning. So we need to understand the difficulty level while adapting the curriculum. So the main thing that here we have to see that by understanding the limitations and difficulty level of the students. ಸೊ ಒಬ್ಬ ಮಕ್ಕಳಿಗೆ ಒಂದು ಲಿಮಿಟೇಷನ್ ಇರುತ್ತೆ, ದೇ ಕೆನಾಟ್ ಥಿಂಕ್ ಬಿಯಾಂಡ್ ದಟ್ ಲಿಮಿಟೇಷನ್. ಸೊ ಅಂಥ ಸಮಯದಲ್ಲಿ ಈಗ ನಾರ್ಮಲಿ ಐ ಬಿ ಟೇಕಿಂಗ್ ಎನ್ ಎಕ್ಸಾಂಪಲ್. ಈಗ ನಾವು ಕೆಲವು ಇಂಟೆಲಿಜೆಂಟ್ ಇರೋಂಥ ಮಕ್ಕಳು 1+1 ಅಂದಾಗ 2 ಅಂತಾರೆ, ಕೆಲವು ಎಕ್ಸ್ಟ್ರಾರ್ಡಿನರಿ ಅಂತ ಇರ್ತಾರೆ ಮಕ್ಕಳು, ಅವ್ರು 1+1 ಅಂತಂದಾಗ ದೇ ಮೇಕ್ ಇಟ್ 11. ಸೊ ಅಂಥ ಸಮಯದಲ್ಲಿ ಲಿಮಿಟೇಷನ್ ಇರುವಂಥ ಮಕ್ಕಳಿಗೆ ದೇ ಮೈಟ್ ಬಿ ಫೈಂಡಿಂಗ್ ಡಿಫಿಕಲ್ಟಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಸರ್ಟನ್ ಕಾನ್ಸೆಪ್ಟ್ಸ್. ಸೊ ಅಂಥ ಸಮಯದಲ್ಲಿ ವಿ ನೀಡ್ ಟು ಯೂಸ್ ದ ಅಪ್ರೋಪ್ರಿಯೇಟ್ ಏಡ್ಸ್ ಆ್ಯಂಡ್ ಸಪೋರ್ಟ್ಸ್ ಕ್ಯಾನ್ ಬಿ ಯೂಸ್ ಟು ಓವರ್ಕಮ್ ಆರ್ ರೆಡ್ಯೂಸ್ ದ ಡಿಫಿಕಲ್ಟಿ ಟು ಎನ್ಶೋರ್ ದ ಮ್ಯಾಕ್ಸಿಮಮ್ ಲರ್ನಿಂಗ್. ಸಾಧ್ಯ ಆದಷ್ಟು ಆ ಮಕ್ಕಳಿಗೆ ಕಲಿಕೆಯಲ್ಲಿ ಸಹಾಯ ಮಾಡಲಿಕ್ಕೆ ಯಾವ್ಯಾವ ಇನ್ಸ್ಟ್ರಕ್ಷನಲ್ ಏಡ್ಸ್ ನಮ್ಗೆ ಯೂಸ್ ಮಾಡಲಿಕ್ಕಾಗುತ್ತೆ, ಯಾವ್ಯಾವ ಟೀಚಿಂಗ್ ಏಡ್ಸ್ ಯೂಸ್ ಮಾಡಲಿಕ್ಕಾಗುತ್ತೆ, ಅಂಥದ್ದನ್ನೆಲ್ಲ ಯೂಸ್ ಮಾಡಿ ಆ ಮಕ್ಕಳಿಗೆ ಸಹಾಯ ಮಾಡುವುದು, ಒಂದು ಸಹಾಯ ಮಾಡುವ ರೀತಿಯಲ್ಲಿ ನಾವು ಟೀಚರ್ಸು ಅದನ್ನು ಅಳವಡಿಸ್ಕೋಬೇಕು. ಫಾರ್ ಎಕ್ಸಾಂಪಲ್, ಅಲೋ ಎ ಕ್ಯಾಲ್ಕುಲೇಟರ್ ಫಾರ್ ಮ್ಯಾಥ್ಸ್ ಪ್ರಾಬ್ಲಮ್ ಆ್ಯಂಡ್ ಸಿಂಪ್ಲಿಫೈ ಟಾಸ್ಕ್ ಡೈರೆಕ್ಷನ್ಸ್, change rules to accommodate learner needs. So in the difficulty level, we need to see that we need to adapt the skill level, problem type or rules, and how the learner may approach the work. And participation, what should be the degree of the participation? So activities done in the classroom must ensure active and equal participation of all the students. Whatever the activities that is done in the classroom, so there must be, we must ensure that ಎಲ್ಲ ಮಕ್ಕಳು ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಈಕ್ವಲ್ ಆಗಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋ ರೀತಿಯಲ್ಲಿ ಟೀಚರ್ ನೋಡ್ಕೋಬೇಕಾಗುತ್ತೆ. ಸೊ ವಿ ನೀಡ್ ಟು ಅಡಾಪ್ಟ್ ದ ಎಕ್ಸ್ಟೆಂಟ್ ಟು ವಿಚ್ ಅ ಲರ್ನರ್ ಇಸ್ ಆ್ಯಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ಆಲ್ ದ ಟಾಸ್ಕ್. ಇಫ್ ಯು ಟೇಕ್ ದ ಎಕ್ಸಾಂಪಲ್, ಈಗ ಜಾಗ್ರಫಿದಲ್ಲಿ ವಿ ಕ್ಯಾನ್ ಆಸ್ಕ್ ದ ಒನ್ ಸ್ಟೂಡೆಂಟ್ ಟು ಹ್ಯಾವ್ ಟು ಹೋಲ್ಡ್ ದ ಗ್ಲೋಬ್ ಆ್ಯಂಡ್ ವೈಲ್ ಅದರ್ಸ್ ಪಾಯಿಂಟ್ ಔಟ್ ದ ಲೊಕೇಶನ್ಸ್. ಈ ಕೆಲವೊಂದ್ಸತಿ ನಾವು ಏನು ಮಾಡ್ಬೋದು ಅಂತಂತಂದರೆ, ಒಂದು ಮಗುಗೆ ಜಾಗ್ರಫಿ ಕ್ಲಾಸಲ್ಲಿ ಕೈಯಲ್ಲಿ ಗ್ಲೋಬ್ ಇಟ್ಕೊಂಡು ಒಂದು ಮಗುಗೆ ನಿಲ್ಲಿಸಿದಾಗ ಬೇರೆ ಮಕ್ಕಳಿಗೆ ಆಸ್ಟ್ರೇಲಿಯಾ ಎಲ್ಲಿದೆ, ಅಮೆರಿಕ ಎಲ್ಲಿದೆ, ಇಂಡಿಯಾ ಎಲ್ಲಿದೆ, ಇಂಡಿಯಾದಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಎಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬ ಮಕ್ಕಳಿಗೆ ಕರೆಸಿ ನಾವು ಆ ಗ್ಲೋಬಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಪಾಯಿಂಟ್ ಔಟ್ ಮಾಡಲಿಕ್ಕೆ ಹೇಳಿದಾಗ ಎಲ್ಲ ಮಕ್ಕಳ ಪಾರ್ಟಿಸಿಪೇಷನ್ ಈಕ್ವಲ್ ಆಗಿರುತ್ತೆ. So in the degree of the participation, we need to see that whatever the activities that is done in the classroom, we should ensure that there should be an active and equal participation of all the students. Then what should be the level of support while adopting the curriculum? So the level of support will depend on the nature of difficulty faced by the students in terms of physical, cognitive or sensory issues. ಸೊ ಈ ನಾವು ಯಾವುದೇ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು ಅಂತಂತಂದರೆ ಆ ಮಕ್ಕಳದ್ದು ಲೆವೆಲ್ ಯಾವ ಲೆವೆಲ್ಗೆ ನಾವು ಆ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು. ವಿ ನೀಡ್ ಟು ಚೆಕ್ ಔಟ್ ದ ಸ್ಟೂಡೆಂಟ್ ದಟ್ ದ ಸ್ಟೂಡೆಂಟ್ ಫೇಸಿಂಗ್ ದ ಡಿಫಿಕಲ್ಟಿ ವೆದರ್ ಇನ್ ಟರ್ಮ್ಸ್ ಆಫ್ ದ ಫಿಸಿಕಲ್ ಆರ್ ಕಾಗ್ನೇಟಿವ್ ಆರ್ sensory issues. So on that basis we need to check, and we should increase the amount of personal assistance with the specific learners. Like when we are giving any level of the support, we need to see that whether the student need any of the like teaching assistants, or whether the student need any of the tutors, or same age tutor or cross age tutor. That we need to check and we need to support whichever the child is facing the difficulty in terms of physical, cognitive or sensory issues. Then alternative goals. So what are the alternative goals? Goals or objectives are changed though the content
ಥಾಟ್ ಇಸ್ ದ ಸೇಮ್. ಸೊ ಗುರಿ ಮತ್ತು ಉದ್ದೇಶಗಳು ಏನಾಗುತ್ತೆ ಅಂತಂತಂದರೆ, ಸೊ ಕಂಟೆಂಟ್ ನಾವು ಸೇಮ್ ಕಂಟೆಂಟ್ ಹೇಳಬೇಕಾದ್ರೆ ಗುರಿ ಮತ್ತು ಉದ್ದೇಶಗಳು ಬದಲಾವಣೆಗಳು ಆಗ್ತಾನೆ ಇರ್ತವೆ. ಇಟ್ ಈಸ್ ಸಮ್ಟೈಮ್ಸ್ ರೆಫರ್ ಟು ಆಸ್ ಎನ್ ಫಿಕ್ಷನಲ್ ಕರಿಕ್ಯುಲಮ್ ಆಸ್ ಇಟ್ ಯೂಶಲಿ ಇನ್ವಾಲ್ವ್ಸ್ ದ acquisition of life skills, like we need to adopt a goal or outcome expectations while using the same materials. Like in social studies, we expect one student to be able to locate just the state while other learns to locate capitals as well. So that should be the alternative goals in the adaptation of the curriculum. Then substitution of the curriculum. The intended curriculum is replaced by an easier one. This is usually practiced in special schools. ಸೊ ಕೊಟ್ಟಂಥ ಪಠ್ಯಕ್ರಮವನ್ನು ಸರಳವಾದ ಪಠ್ಯಕ್ರಮಕ್ಕೆ ಬದಲಾವಣೆಗಳು ಮಾಡುವುದು. ಸೊ ದಟ್ ಈಸ್ ಅ ಸಬ್ಸ್ಟಿಟ್ಯೂಷನ್. ಇದು ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅಂತಂತಂದರೆ, ಈ ರೀತಿಯಾದಂಥ ಪಠ್ಯಕ್ರಮನ ಎಲ್ಲಿ ಇದನ್ನು ಅಳವಡಿಸ್ಕೊಳ್ತಾರೆ ಅಂತಂತಂದರೆ, ಈ ವಿಶೇಷವಾದ ಮಕ್ಕಳ ಶಾಲೆಯಲ್ಲಿ ಇದನ್ನು ಅಳವಡಿಸ್ಕೊಳ್ತಾರೆ. ಸೊ ದಿಸ್ ಈಸ್ ಯೂಶುವಲಿ ಪ್ರಾಕ್ಟೀಸ್ಡ್ ಇನ್ ದ special schools. Like individualize a timeline for completing a task or pace learning differently, increase or decrease for some learners. So this is the 9 types of adaptation of the curriculum. So curriculum adaptation alli what we have to see, main thing is that, so the accommodation and modification will be the different. Like there are two ways here we have seen that accommodation and the modifications. So in the curriculum modification, if we have to like say is that in contrast to the adaptation or the modification, whatever we can say, that curricular adaptation, if we take the example, instead of Kannada first language text requires, ಈಗ ನಾನು ಹೇಳಿದ್ನಲ್ಲ, ಸೊ ಹಳೆಗನ್ನಡ ಅಂತ ಹೇಳಿಬಿಟ್ಟು ಪಂಪರ್ ಅನ್ನೋದು ಹಳೆಗನ್ನಡ ನಾವು ತಗೊಂಡಾಗ ಅದನ್ನ ಸಿಂಪಲ್ ವರ್ಷನಲ್ಲಿ ನಾವು ಪ್ರೋಸಲ್ಲಿ ಹಾಕಿದಾಗ ಅದೇನಾಗುತ್ತೆ ಅಂತಂದರೆ, ಎಲ್ಲ ಮಕ್ಕಳಿಗೆ ಡಿಸ್ಕಷನ್ ಮಾಡಲಿಕ್ಕೂ ಮತ್ತು ಎಲ್ಲ ಮಕ್ಕಳಿಗೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಆಮೇಲೆ ದಿ ಕರಿಕ್ಯುಲಮ್ ಅಂತ ಹೇಳಿ ನಾವು ಕರಿಕ್ಯುಲಮ್ ಅಡಾಪ್ಟೇಷನ್ ಅಂತ ನಾವು ನೋಡಿದಾಗ, ಇಟ್ ಹ್ಯಾಸ್ ಡಿಸ್ಕ್ರೈಬ್ಡ್ ಆಸ್ ಅನ್ ಚೇಂಜ್ ಪರ್ಮಿಸಿಬಲ್ ಇನ್ ಎಜುಕೇಷನಲ್ ಎನ್ವಿರಾನ್ಮೆಂಟ್ which allows the student equal opportunity to obtain access, results, and benefits and levels of the achievements. If we have to put simply, that curriculum adaptations allow students with disabilities to participate in inclusive environment by compensating for learners' weakness. So if we take, according to the NCERT 2015, National Council of Educational Research and Training, ಅವ್ರ ಪ್ರಕಾರ ನಾವು ನೋಡೋದಾದರೆ, ಕರಿಕ್ಯುಲಮ್ ಅಡಾಪ್ಟೇಷನ್ ಅಂದರೆ ಏನು ಅಂತಂದರೆ, ಇಟ್ ರೆಫರ್ಸ್ ಟು ಅಡ್ಜಸ್ಟಿಂಗ್ ಅಸೆಸ್ಮೆಂಟ್ಸ್, materials, curriculum or classroom environment to accommodate a student's need so that he or she can participate in and achieve the teaching learning goals. That is very much important. So my dear students, I hope you have understood what is the curriculum adaptation. In the next class, we'll come up with many things. Have a good day. Take care. Stay safe and stay healthy.